ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಮುಡಾದಿಂದ 14 ಸೈಟುಗಳನ್ನು ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ ಈ ಕುರಿತಾಗಿ ತನಿಖೆಯಾಗಬೇಕು ಎನ್ನುವಂತಹ ಪತ್ರವನ್ನು ಬರೆದಿದ್ದಂತಹ ಟಿಜೆ ಅಬ್ರಹಾಂ, ಮೈಸೂರಿನ ಸ್ನೇಹಮಯಿ ಕೃಷ್ಣ ಹಾಗೆ ಪ್ರದೀಪ್ ಕುಮಾರ್ ಎನ್ನುವಂತಹ ಅರ್ಜಿಯನ್ನ ಪುರಸ್ಕರಿಸಿರುವಂತಹ ರಾಜ್ಯಪಾಲರು ಸರ್ಕಾರಕ್ಕೆ ನೋಟಿಸ್ ಅನ್ನು ಕೊಟ್ಟಿತ್ತು. ಇದೀಗ ಇದೇ ರಾಜ್ಯಪಾಲರು ರಾಜಸ್ಥಾನ ಮೂಲದ ಥಾವರ್ ಚಂದ್ ಗೆಹ್ಲೋಟ್ ಅವರು ಇದೀಗ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟಿರುವಂತಹ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಬಿಜೆಪಿ ಹಾಗೆ ಜೆಡಿಎಸ್ನ ಏಜೆಂಟರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಟೀಕೆಗೆ ಇದೀಗ ಗುರಿಯಾಗ್ತಾ ಇದ್ದಾರೆ ರಾಜ್ಯದಲ್ಲಿ. ಈ ಟಿಜೆ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ದೂರನ್ನು ಕೊಟ್ಟಿದ್ದು ಜುಲೈ 26ನೇ ತಾರೀಕು ಬೆಳಗ್ಗೆ 11:30 ಅಂದರೆ ಬೆಳಗ್ಗೆ ಜುಲೈ 26ರಂದು ರಾಜ್ಯಪಾಲರ ಕಚೇರಿಯಲ್ಲಿ ದೂರು ದಾಖಲಾಗುತ್ತೆ. ಅವತ್ತೇ ಜುಲೈ 26ನೇ ತಾರೀಕು ರಾತ್ರಿ 10 ಗಂಟೆಗೆ ಮುಖ್ಯಮಂತ್ರಿಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ LK ಅತೀಕ್ ಅವರಿಗೆ ರಾಜ್ಯಪಾಲರ ವಿಶೇಷ ಕರ್ತವ್ಯಾಧಿಕಾರಿ ಪ್ರಭುಶಂಕರ್ ಅವರು ದೂರವಾಣಿ ಕರೆ ಮಾಡಿ ಹೇಳ್ತಾರೆ, ಬೆಳಗ್ಗೆ ಟಿಜೆ ಅಬ್ರಹಾಂ ಎನ್ನುವಂಥ ವ್ಯಕ್ತಿ ಬಂದು ದೂರನ್ನು ಕೊಟ್ಟಿದ್ದಾರೆ, ಸೊ ನಾವು ನೋಟಿಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಸೊ 12 ಗಂಟೆಯ ಒಳಗಾಗಿ ರಾಜ್ಯಪಾಲರು ನೋಟಿಸನ್ನು ರೆಡಿ ಮಾಡ್ತಾರೆ. ಬಟ್ ಅವತ್ತು ರಾತ್ರಿ 10 ಗಂಟೆ ಆಗಿದ್ದ ಕಾರಣ LK ಅತೀಕ್ ಅವರು ನೋಟಿಸನ್ನು ಸ್ವೀಕಾರ ಮಾಡಲ್ಲ. ಅದಾದ ಬಳಿಕ ಮರುದಿನ ಮಧ್ಯಾಹ್ನ 2 ಗಂಟೆಯಷ್ಟೊತ್ತಿಗೆ ರಾಜ್ಯಪಾಲರ ಕಚೇರಿಯಿಂದ ಸರ್ಕಾರಕ್ಕೆ ನೋಟಿಸ್ ಜಾರಿಯಾಗುತ್ತೆ. ಅಂದರೆ 24 ಗಂಟೆಯ ಒಳಗಡೆ ಸನ್ಮಾನ್ಯ ಶ್ರೀ ರಾಜ್ಯಪಾಲರು ತುಂಬ ಚುರುಕಾಗಿ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನೋಟಿಸನ್ನು ಜಾರಿ ಮಾಡ್ತಾರೆ. ಜುಲೈ 26ರಂದು ಟಿಜೆ ಅಬ್ರಹಾಂ ನೀಡಿದ್ದ ಅರ್ಜಿಯನ್ನು ಆಧರಿಸಿ ಆಗಸ್ಟ್ 17ನೇ ತಾರೀಕು ಬೆಳಗ್ಗೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಮುಖಾಂತರ ಕೇವಲ 20 ದಿನಗಳ ಒಳಗಾಗಿ ರಾಜಸ್ಥಾನ ಮೂಲದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇನ್ನಿಲ್ಲದ ಆತುರ, ಆವೇಶ, ಆವೇಗ, ಒತ್ತಡ, ಏನು ಟೈಮ್ ಕುದುರೆ ಥರ ಓಡ್ತಾ ಇದೆ ಎನ್ನುವಂತಹ ಇದರಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ. 2021 ಜುಲೈನಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಂತಹ ರಾಜಸ್ಥಾನ ಮೂಲದ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಇಷ್ಟೊಂದು ಕ್ಷಿಪ್ರವಾಗಿ ತ್ವರಿತಗತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ನೋಟಿಸ್ ಅನ್ನು ಕೂಡ ಕಳಿಸಿದ್ದಾರೆ. ಇನ್ನು ಇದೀಗ ಅನುಮತಿಯನ್ನ ಕೊಟ್ಟಿರುವಂತಹ ರಾಜ್ಯಪಾಲರು ನಿಜಕ್ಕೂ ಸಂವಿಧಾನಕ್ಕೆ ಅನುಗುಣವಾಗಿ ಕ್ರಮವನ್ನ ತೆಗೆದುಕೊಂಡಿದ್ದಾರಾ ಎನ್ನುವುದೇ ಇದೀಗ ಎದ್ದಿರುವಂತಹ ಪ್ರಶ್ನೆ. ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಸಾರ್ವಜನಿಕ ಸೇವಕರು ಅಂದ್ರೆ ಪಬ್ಲಿಕ್ ಸರ್ವೆಂಟ್ಸ್ ಅವರ ಮೇಲೆ ಬಂದಂತಹ ಆರೋಪಗಳು, ಅವರ ವಿರುದ್ಧವಾದ ಅರ್ಜಿಯನ್ನ ಇಷ್ಟೊಂದು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಿರುವುದನ್ನ ಗಮನಿಸಿದ್ರೆ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಬಿಜೆಪಿ ಹಾಗೆ ಜೆಡಿಎಸ್ನ ಏಜೆಂಟರ ರೀತಿ ವರ್ತನೆ ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿದೆ. ಯಾಕಂದ್ರೆ ಈ ಹಿಂದೆ ಇದೇ ಥಾವರ್ ಚಂದ್ ಗೆಹ್ಲೋಟ್ ಅವರ ಬಳಿ ಅರ್ಜಿಯನ್ನ ಸಲ್ಲಿಸಲಾಗತ್ತೆ 4 ಪ್ರಭಾವಿ ರಾಜಕಾರಣಿಗಳ ವಿರುದ್ಧ. ಈ ಪ್ರಭಾವಿ ವ್ಯಕ್ತಿಗಳ ಪೈಕಿ ಮೊದಲನೇದಾಗಿ ಕುಮಾರಸ್ವಾಮಿ ಅವರ ಕುರಿತಾಗಿ ಥಾವರ್ ಚಂದ್ ಗೆಹ್ಲೋಟ್ ಅವರ ಬಳಿ ಒಂದು ಅರ್ಜಿ ಕೂಡ ಹೋಗುತ್ತೆ, ಒಂದು ದೂರು ಕೂಡ ಹೋಗುತ್ತೆ ಇವರ ವಿರುದ್ಧ ತನಿಖೆಯಾಗಬೇಕು ಎನ್ನುವಂತಹ ಕುರಿತಾಗಿ. ಆದ್ರೆ ಈವರೆಗೂ ಕೂಡ ಅದರ ಕುರಿತಾಗಿ ಯಾವ ಕ್ರಮವನ್ನು ಕೂಡ ರಾಜ್ಯಪಾಲರು ತೆಗೆದುಕೊಂಡಿಲ್ಲ. ಹಾಗಾದ್ರೆ ಆ ಅರ್ಜಿ ಯಾವುದರ ಕುರಿತಾಗಿ ಎನ್ನುವಂಥದ್ದನ್ನ ನೋಡೋದಾದ್ರೆ 2006ರಲ್ಲಿ ಏನು ಯಡಿಯೂರಪ್ಪ ಹಾಗೆ ಕುಮಾರಸ್ವಾಮಿ ಅವರು ರಚನೆ ಮಾಡಿದ್ರು 2020 ಸರ್ಕಾರ ಕರ್ನಾಟಕದಲ್ಲಿ, ಆಗ ಕುಮಾರಸ್ವಾಮಿ ಅವರು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಬೋಗಸ್ ಕಂಪನಿಯೊಂದಕ್ಕೆ ಅಕ್ರಮವಾಗಿ ಗಣಿಗಾರಿಕೆ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ರು. ಶ್ರೀ ಸಾಯಿ ಕೃಷ್ಣ ಮಿನರಲ್ಸ್ ಎನ್ನುವಂತಹ ಕಂಪನಿಗೆ ಗಣಿಗಾರಿಕೆ ಬೋಗಸ್ ಕಂಪನಿ, ಅದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಆ ಮೂಲಕ ನಕಲಿ ಗುತ್ತಿಗೆಯನ್ನ ಮಂಜೂರು ಮಾಡಿದಂತಹ ಆರೋಪ ಕುಮಾರಸ್ವಾಮಿಯವರ ಮೇಲಿದೆ. ಆ ಪ್ರಕರಣದಲ್ಲಿ ಕುಮಾರಸ್ವಾಮಿಯವರು A2 ಆರೋಪಿ, ಅಂದ್ರೆ ಆರೋಪಿ ನಂಬರ್ 2. ಇನ್ನು ಇದೇ ಶ್ರೀ ಸಾಯಿ ಕೃಷ್ಣ ಮಿನರಲ್ಸ್ ಎನ್ನುವಂತಹ ಬೋಗಸ್ ಕಂಪನಿಗೆ ಅಕ್ರಮವಾಗಿ ಗಣಿ ಗುತ್ತಿಗೆಯನ್ನು ಕೊಟ್ಟಂತಹ ಪ್ರಕರಣದಲ್ಲಿ 2014ರಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಲೋಕಾಯುಕ್ತ SIT ತಂಡ ತನಿಖೆಯನ್ನು ನಡೆಸುತ್ತೆ ಕುಮಾರಸ್ವಾಮಿಯವರ ವಿರುದ್ಧ. ಇನ್ನು ಕುಮಾರಸ್ವಾಮಿಯವರ ವಿರುದ್ಧ ಆರೋಪ ಪಟ್ಟಿಯನ್ನು ಅಂದ್ರೆ ಕುಮಾರಸ್ವಾಮಿ ಸೇರಿದಂತೆ ಮತ್ತಷ್ಟು ಆರೋಪಿಗಳು ಏನು ಭಾಗಿಯಾಗಿದ್ದಾರೆ ಈ ಹಗರಣದಲ್ಲಿ ಅವರ ಕುರಿತಾಗಿಯೂ ಕೂಡ ಆರೋಪ ಪಟ್ಟಿಯನ್ನು ಕೂಡ SIT ತಂಡ ಸಿದ್ಧಪಡಿಸಿತ್ತು. ಇನ್ನು ಮುಂದಿನ ಹಂತಕ್ಕೆ ಈ ಹಗರಣವನ್ನ ತೆಗೆದುಕೊಳ್ಬೇಕು ಅಂದ್ರೆ ಈ ಹಗರಣದ ತನಿಖೆಯನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ SIT ತಂಡ
ಇದೇ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಅನುಮತಿಯನ್ನ ನೀಡಿ ಎನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ಈವರೆಗೂ ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಅರ್ಜಿಯ ಕುರಿತಾಗಿ ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ. ಸೊ ಈ ಮನವಿಯನ್ನ SIT ಅಧಿಕಾರಿಗಳು ಸಲ್ಲಿಸಿದ್ದು ರಾಜ್ಯಪಾಲರಿಗೆ ಕಳೆದ ವರ್ಷ ನವೆಂಬರ್ 21ನೇ ತಾರೀಕು. ಸೊ ಕುಮಾರಸ್ವಾಮಿ ಅವರದ್ದು ಕೂಡ ಈ ಹಗರಣದಲ್ಲಿ ಪಾಲುದಾರಿಕೆ ಇದೆ, ಅವರು ಕೂಡ ಈ ಸ್ಕ್ಯಾಮ್ ನಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹದ್ದಕ್ಕೆ SIT ತಂಡದ ಬಳಿ ಸಾಕಷ್ಟು ದಾಖಲೆಗಳು ಇದ್ವು. ಅದು ಆರೋಪ ಪಟ್ಟಿಯಲ್ಲೂ ಕೂಡ ಮೆನ್ಷನ್ ಆಗಿತ್ತು. ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ ಆರೋಪ ಪಟ್ಟಿಯನ್ನ ಸಲ್ಲಿಸಿ ಆ ಮೂಲಕ ತನಿಖೆ ಮುಂದುವರಿಸೋದಕ್ಕೆ ರಾಜ್ಯಪಾಲರಿಗೆ ಅನುಮತಿಯನ್ನ ಕೋರಲಾಗಿತ್ತು. ಸೊ ಕಳೆದ ನವೆಂಬರ್ನಿಂದ ಈವರೆಗೆ ಅಂದ್ರೆ 10 ತಿಂಗಳೇ ಕಳೆದಿದೆ ಈ ಪತ್ರವನ್ನ ಬರೆದು ಲೋಕಾಯುಕ್ತ SIT ತಂಡ. ಈವರೆಗೂ ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರಿಂದ ನೋ ರೆಸ್ಪಾನ್ಸ್. ಕುಮಾರಸ್ವಾಮಿ ಅವರ ವಿರುದ್ಧ SIT ರಚನೆಯಾಗಿದ್ದೇ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ. ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಚನೆಯಾದಂತಹ ಲೋಕಾಯುಕ್ತ SIT ಅಂತ ಅದರ ತನಿಖೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ರಾಜ್ಯಪಾಲರಿಗೆ ಪತ್ರ ಬರೆದ್ರು ಕೂಡ ಮತ್ತೊಬ್ಬರು ಪ್ರಾಮಾಣಿಕ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪಾಪ ಇನ್ನೂ ಟೈಮ್ ಸಿಕ್ಕಿಲ್ಲ ಅವರಿಗೆ. ಇನ್ನು ಲತಾ ಅವರು ಮೊದಲನೆಯ ಕೇಸ್ ಹೇಳಿದ್ರು ಕುಮಾರಸ್ವಾಮಿ ಅವ್ರದ್ದು. ಎರಡನೆಯ ಕೇಸು ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸ್. ಇದು BJP ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂತಹ ಮುರುಗೇಶ್ ನಿರಾಣಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಆಗುತ್ತೆ. ಪ್ರಾಥಮಿಕ ತನಿಖೆಯಲ್ಲಿ ಮುರುಗೇಶ್ ನಿರಾಣಿ ಭ್ರಷ್ಟಾಚಾರ ಎಸಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಇದಾದ ಬಳಿಕ 4 ವರ್ಷ 8 ತಿಂಗಳ ಹಿಂದೆ ಡಿಸೆಂಬರ್ 9, 2020ರಲ್ಲಿ ಮುರುಗೇಶ್ ನಿರಾಣಿ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಲೋಕಾಯುಕ್ತದವರು ಪತ್ರವನ್ನು ಬರೀತಾರೆ. ಮುರುಗೇಶ್ ನಿರಾಣಿ ವಿರುದ್ಧ ಪ್ರೈಮಾ ಫೇಸಿ ಎವಿಡೆನ್ಸ್ಗಳು ಸಿಕ್ಕಿದೆ, ಹೀಗಾಗಿ ತನಿಖೆಗೆ ಅನುಮತಿ ಕೊಡಬೇಕು. ಬಿಕಾಸ್ ಅವರು ಕೂಡ ಮಿನಿಸ್ಟರ್ ಆಗಿದ್ದಂಥವ್ರು, ಸಾರ್ವಜನಿಕ ಸೇವೆಯಲ್ಲಿರುವಂಥ ವ್ಯಕ್ತಿ, ಜೊತೆಗೆ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವ್ರು ಮುರುಗೇಶ್ ನಿರಾಣಿ ಇದ್ದಂಥವ್ರು, ಹೀಗಾಗಿ ತನಿಖೆಗೆ ಅನುಮತಿ ಕೊಡಿ ಅಂತೇಳಿ. ಆದರೆ ಮಾನ್ಯ ಮಹಾಮಹಿಮ ರಾಜ್ಯಪಾಲರು ಅನುಮತಿಯನ್ನು ಕೊಡಲ್ಲ. ಮೂರನೆಯ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಇನ್ನೊಂದು ಶಶಿಕಲಾ ಜೊಲ್ಲೆ. ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದಂಥವರು. ಇವರ ವಿರುದ್ಧ ಕೂಡ ಲೋಕಾಯುಕ್ತ ನಡೆಸಿದಂತಹ ಪ್ರಾಥಮಿಕ ತನಿಖೆಯಲ್ಲಿ ಶಶಿಕಲಾ ಜೊಲ್ಲೆ ಭ್ರಷ್ಟಾಚಾರ ಎಸಗಿದ್ದಾರೆ ಎನ್ನುವುದಕ್ಕೆ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಲೋಕಾಯುಕ್ತ ಕಲೆ ಹಾಕಿತ್ತು. ಅದಾದ ಬಳಿಕ ಲೋಕಾಯುಕ್ತದವರು 3 ವರ್ಷಗಳ ಹಿಂದೆ 2021 ಫೆಬ್ರವರಿ 9ನೇ ತಾರೀಕು ಮಾನ್ಯ ರಾಜ್ಯಪಾಲರಿಗೆ ಪತ್ರವನ್ನು ಬರೀತಾರೆ, ದಯವಿಟ್ಟು ತನಿಖೆಗೆ ಅನುಮತಿ ಕೊಡಿ, ಫರ್ದರ್ ತನಿಖೆ ಆಗಬೇಕು ಅಂಥೇಳಿ. ಆದರೆ ಮಹಾಮಹಿಮ ರಾಜ್ಯಪಾಲರು ಈ ತನಿಖೆಗೆ ಅನುಮತಿಯನ್ನು ಕೊಡಲ್ಲ. ಇನ್ನು 4ನೇ ಪ್ರಕರಣ, ಅಕ್ರಮವಾಗಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಆದಾಯಕ್ಕೂ ಮೀರಿ ಎನ್ನುವಂತಹ ಕುರಿತಾಗಿ ಗಾಲಿ ಜನಾರ್ದನ ರೆಡ್ಡಿ, BJP ಶಾಸಕ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ಇದೇ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪತ್ರವನ್ನ ಬರೀತಾರೆ. ನಮಗೆ ಗಾಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಡಿ ಎನ್ನುವಂತಹ ಕುರಿತಾಗಿ. ಇನ್ನು ಈ ಪತ್ರವನ್ನ ಲೋಕಾಯುಕ್ತ ಪೊಲೀಸರು ಬರೆದಿದ್ದು ಮೇ 15ನೇ ತಾರೀಕು. ಆದ್ರೆ ಈವರೆಗೂ ಕೂಡ ರಾಜ್ಯಪಾಲರಿಂದ ನೋ ರಿಪ್ಲೈ. ಇನ್ನು ಲೋಕಾಯುಕ್ತ ಪೊಲೀಸರು ನಡೆಸಿರುವಂತಹ ಪ್ರಾಥಮಿಕ ತನಿಖೆಯಲ್ಲಿ BJP ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ಅಕ್ರಮವಾಗಿ ಆಸ್ತಿಯನ್ನ ಗಳಿಸಿದ್ದಾರೆ ಎನ್ನುವಂತಹ ಕುರಿತಾಗಿ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಆದ್ರೂ ಕೂಡ ಇವರ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಳ್ಳಲಾಗಿಲ್ಲ ಈವರೆಗೂ. ಇನ್ನು 2023ರಲ್ಲಿ ನಡೆದಿದ್ದಂತಹ ವಿಧಾನಸಭೆ ಚುನಾವಣೆಯಲ್ಲಿ BJP ವಿರುದ್ಧವೇ ಸ್ಪರ್ಧೆ ಮಾಡಿದ್ದಂತಹ ಜನಾರ್ದನ ರೆಡ್ಡಿ ಅವರು ಇದೇ ಮಾರ್ಚ್ ತಿಂಗಳಿನಲ್ಲಿ ಮತ್ತೆ BJPಯನ್ನ ಸೇರ್ಪಡೆಗೊಂಡಿದ್ರು. ಸೊ ಕುಮಾರಸ್ವಾಮಿ ಅವರು ಗಣಿ ಲೂಟಿ ಮಾಡಿರೋದು ಲೋಕಾಯುಕ್ತ ತನಿಖೆಯಲ್ಲಿ ಸಾಬೀತಾಗಿದೆ. ಹಾಗೆ ಮುರುಗೇಶ್ ನಿರಾಣಿಯವರು ಮಾಡಿದಂತಹ ಹಗರಣ ಕೂಡ ಸಾಬೀತಾಗಿದೆ ತನಿಖೆಯ ವೇಳೆ. ಹಾಗೆ ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ನಡೆದಿದ್ದಂತಹ ಪ್ರಕರಣದ ತನಿಖೆಯಲ್ಲೂ ಕೂಡ ಪ್ರಾಥಮಿಕ ವರದಿ ಹೇಳ್ತಾ ಇದೆ ಇವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಇನ್ನು ಜನಾರ್ದನ ರೆಡ್ಡಿ ಅವ್ರದ್ದು ಇದೇ ಕತೆ. ಅವರು ಕೂಡ ಅಕ್ರಮವಾಗಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಎನ್ನುವಂತಹ ಕುರಿತಾಗಿ ಸಾಕ್ಷ್ಯಗಳು ಇದ್ರೂ ಕೂಡ ಈ 4 ವಿರುದ್ಧ, ಅಂದ್ರೆ 3 BJPಯವರು ಹಾಗೆ ಒಬ್ಬರು BJPಯ ಮಿತ್ರ ಪಕ್ಷ JDSನವರು, ಈ 4 ವಿರುದ್ಧ ಕೂಡ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಈವರೆಗೂ ತನಿಖೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಇದರ ಮಧ್ಯೆ ಇವತ್ತು ಕಾಂಗ್ರೆಸ್ನವರು ಇನ್ನೊಂದು ಮಹತ್ವದ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ದಾಖಲೆಯ ಪ್ರಕಾರ 2021 ಸೆಪ್ಟೆಂಬರ್ 21ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ, ಅಂದರೆ ಯೂನಿಯನ್ ಗೌರ್ಮೆಂಟ್,
ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೆಯುತ್ತೆ. ಆ ಪತ್ರದ ಪ್ರಕಾರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಅಂದರೆ 17A ಇರುವಂಥದ್ದು ಪಬ್ಲಿಕ್ ಸರ್ವೆಂಟ್ಸು ಮತ್ತು ಜಡ್ಜುಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಿಕ್ಕಿರುವಂತಹ ಕಲಂ ಅದು ಪರ್ಟಿಕ್ಯುಲರ್ಲಿ. ಅದರ ಅಡಿಯಲ್ಲಿ ಸಾರ್ವಜನಿಕ ಸೇವಕರ ವಿರುದ್ಧ ತನಿಖೆಗೆ ಅನುಮತಿ ನೀಡುವ ಮೊದಲು 4 ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಡುತ್ತೆ. ಕಾರಣ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿಗೆ ತಿದ್ದುಪಡಿಯನ್ನು ತರಲಾಗುತ್ತೆ 2018ರಲ್ಲಿ. ಅದಾದ ಬಳಿಕ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂಥೇಳಿ ಮಾನದಂಡವನ್ನು ರಚನೆ ಮಾಡಿ ಯೂನಿಯನ್ ಗೌರ್ಮೆಂಟ್ ಎಲ್ಲ ಸ್ಟೇಟ್ನ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆಯುತ್ತೆ. ಯಾರಾದರೂ ಪಬ್ಲಿಕ್ ಸರ್ವೆಂಟ್ಸ್ ವಿರುದ್ಧ ದೂರನ್ನು ಸಲ್ಲಿಸಿದ್ರೆ ಅವರ ವಿರುದ್ಧ ತನಿಖೆಗೆ ಅನುಮತಿ ಕೊಡಲಿಕ್ಕೆ ಯಾವ ಮಾನದಂಡಗಳನ್ನು ಪಾಲನೆ ಮಾಡಬೇಕು ಅಂಥೇಳಿ. ಅದರ ಪ್ರಕಾರ ಯಾವುದೇ ಪಬ್ಲಿಕ್ ಸರ್ವೆಂಟ್ಸ್ ವಿರುದ್ಧ ದೂರು ದಾಖಲಾದಂಥ ಸಂದರ್ಭದಲ್ಲಿ, ದೂರು ಬಂದಂಥ ಸಂದರ್ಭದಲ್ಲಿ, ಆತನ ವಿರುದ್ಧ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಆ ಸಕ್ಷಮ ಪ್ರಾಧಿಕಾರ ಅಂತ ಇರ್ತಾವಲ್ಲ, ಈಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಅಥವಾ ಮಂತ್ರಿಗಳ ವಿಚಾರದಲ್ಲಿ, ಶಾಸಕರ ವಿಚಾರದಲ್ಲಿ ಅಂತಾದರೆ ರಾಜ್ಯಪಾಲರು, ಇಲ್ಲದೇ ಇದ್ರೆ ಇಲಾಖೆಯ ವಿಚಾರಕ್ಕೆ ಬಂದರೆ ಆ ಇಲಾಖೆಯ ಸಕ್ಷಮ ಪ್ರಾಧಿಕಾರಗಳು ಇರ್ತವೆ. ಅವರು ಅನುಮತಿ ಕೊಡುವುದರ ಮೊದಲು ಪೊಲೀಸ್ ತನಿಖೆ ಆಗಬೇಕು ಅಂತ ಹೇಳುತ್ತೆ. ಪೊಲೀಸ್ ತನಿಖೆಯಾಗಿ ಪ್ರೈಮಾ ಫೇಸಿ ಎವಿಡೆನ್ಸ್ ಬೇಕು, ಹೌದು ಈತ ಅಕ್ರಮವನ್ನು ಎಸಗಿದ್ದಾನೆ ಅನ್ನುವುದಕ್ಕೆ ಮೇಲ್ನೋಟಕ್ಕಾದರೂ ಕಾಣಿಸುವಂತಹ ಸಾಕ್ಷ್ಯಗಳು ಬೇಕು. ಆ ಸಾಕ್ಷ್ಯಗಳು ಸಿಕ್ಕ ಬಳಿಕ ಮಾತ್ರ ನೀವು ತನಿಖೆಗೆ ಅನುಮತಿಯನ್ನು ಕೊಡಲಿಕ್ಕೆ ಅಂತೇಳಿ ಸಿಂಗಲ್ ವಿಂಡೋ ಸಿಸ್ಟಮನ್ನು ತರ್ತಾರೆ 2021ರಲ್ಲಿ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು 14 ಬದಲಿ ನಿವೇಶನಗಳನ್ನು ಪಡೆದ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇತ್ತು ಎನ್ನುವುದಕ್ಕೆ ರಾಜ್ಯಪಾಲರ ಬಳಿ ಇರತಕ್ಕಂತಹ ಸಾಕ್ಷ್ಯಗಳೇನು? ಮುಖ್ಯಮಂತ್ರಿಯವರ ಪತ್ನಿ 14 ಬದಲಿ ನಿವೇಶನಗಳನ್ನು ಪಡೆದರು ಎನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಯನ್ನು ತನಿಖೆಗೆ ಒಳಪಡಿಸೋಕ್ಕಾಗಲ್ಲ ಅನ್ಲೆಸ್ ಕೋರಿಲೇಟೆಡ್ ಎವಿಡೆನ್ಸ್ಗಳು ಬೇಕು. 2021ರಲ್ಲಿ ಸಿದ್ದರಾಮಯ್ಯನವರೇ ಶಿಫಾರಸನ್ನು ಮಾಡಿದ್ರು, ವಿರೋಧ ಪಕ್ಷದ ನಾಯಕರಾಗಿ ಮೂಡಾಕ್ಕೆ ಪತ್ರವನ್ನು ಬರೆದ್ರು. ಈ ಥರದ್ದು ಎವಿಡೆನ್ಸ್ಗಳೇನಾದರೂ ಇದ್ದರೆ ಅದರ ಆಧಾರದ ಮೇಲೆ ಮೂಡಾದವರು ಮಂಜೂರು ಮಾಡಿದರೆ ಓಕೆ. ಬಟ್ ಎವಿಡೆನ್ಸ್ ಏನಿದೆ ರಾಜ್ಯಪಾಲರ ಬಳಿ? ಅನ್ಲೆಸ್ TJ ಅಬ್ರಹಾಂ ಯಾರ ವಿರುದ್ಧ ಸುಪ್ರೀಂ ಕೋರ್ಟ್ 25 ಲಕ್ಷ ರೂಪಾಯಿ ದಂಡವನ್ನು ಹಾಕ್ತು, ಯಾರ PLಗಳ ಮೇಲೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಅಂಥೇಳಿ ಟೀಕೆ ಟಿಪ್ಪಣಿಯನ್ನು ಮಾಡಿ ಕಳಿಸ್ತು, ಆ TJ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಅಂತೆ ಪ್ರದೀಪ್ ಯಾರೋ 3 ಜನ ಬಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ, ಖಾಸಗಿ ವ್ಯಕ್ತಿಗಳು ಬಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಹಂಗಂತೇಳಿ ಜನಸಾಮಾನ್ಯರು ಕೊಡುವಂತಹ ದೂರಿನ ಮೇಲೆ ತನಿಖೆಗಳಾಗಬಾರ್ದು ಅಂತಲ್ಲ. ಆದರೆ ತನಿಖೆಗೆ ಅನುಮತಿಯನ್ನು ಕೊಡುವುದಕ್ಕಿಂತ ಮುಂಚೆ ಸನ್ಮಾನ್ಯ ಶ್ರೀ ಘನತವೆತ್ತ ಮಹಾಮಹಿಮ ಈ ರಾಜ್ಯದ ಮೊದಲ ಪ್ರಜೆ ರಾಜ್ಯಪಾಲರು ಯೋಚನೆ ಮಾಡಬೇಕಲ್ಲ, ಏನಿದೆ ಎವಿಡೆನ್ಸ್ ಅಂತೇಳಿ. ಅಬ್ರಹಾಂ ಕೊಟ್ಟಂಥ ಎವಿಡೆನ್ಸು ಸತ್ಯ ಆಗಬೇಕಾದಂಥ ಅಗತ್ಯ ಏನಿಲ್ಲ. ಸ್ನೇಹಮಯಿ ಕೃಷ್ಣ ಎನ್ನುವಂಥ ಒಬ್ಬ ವ್ಯಕ್ತಿ ತಂದು ಕೊಡುವಂಥ ಡಾಕ್ಯುಮೆಂಟ್ ನನ್ನ ಹತ್ರ 1,000 ಪುಟಗಳ ಎವಿಡೆನ್ಸ್ ಇದೆ ಅಂತ, 1,000 ಪುಟಗಳ ಡಾಕ್ಯುಮೆಂಟ್ ಅದನ್ನು ನಂಬಲೇಬೇಕಾದಂಥ ಅವಶ್ಯಕತೆ ಏನಿಲ್ಲ. ಇಟ್ ಶುಡ್ ಬಿ ಪ್ರೂವನ್. ಮೇಲ್ನೋಟಕ್ಕಾದರೂ ಹೌದು ಸಿದ್ದರಾಮಯ್ಯನವರು ಇದರಲ್ಲಿ ಇದ್ದಾರೆ ಈ ಅಕ್ರಮದಲ್ಲಿ ಅಂತೇಳಿ ಹೇಳಲಿಕ್ಕಾದರೂ ಡಾಕ್ಯುಮೆಂಟ್ಗಳು ಬೇಕು. ಸೊ ಹಂಗೆ ನೋಡೋಕ್ಕೋದ್ರೆ 2021ರ ಕೇಂದ್ರ ಸರ್ಕಾರದ ಸೂಚನೆಯನ್ನೇ ರಾಜ್ಯಪಾಲರು ಧಿಕ್ಕರಿಸಿ ನಡೆದಂಗಿದೆ. ಗಣಿಯನ್ನ ಲೂಟಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಎನ್ನುವಂತಹ ಕುರಿತಾಗಿ ಸಾಕ್ಷ್ಯಗಳಿದ್ರು, ಆರೋಪ ಸಾಬೀತಾದರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಸಂಪುಟದಲ್ಲಿ ಕುಮಾರಸ್ವಾಮಿ ಅವರಿಗೆ ಖಾತೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಇದೀಗ ಬೃಹತ್ ಕೈಗಾರಿಕೆ ಹಾಗೆ ಉಕ್ಕು ಸಚಿವರಾಗಿದ್ದಾರೆ. ಇನ್ನು ಅಕ್ರಮ ಆಸ್ತಿಯನ್ನ ಗಳಿಸಿದ್ದಾರೆ ಆದಾಯಕ್ಕೂ ಮೀರಿ ಎನ್ನುವಂತಹ ಆರೋಪವನ್ನ ಹೊತ್ಕೊಂಡಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಇದೀಗ ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾಗಿ ಸೇಫ್ ಝೋನ್ ನಲ್ಲಿದ್ದಾರೆ. ಸೊ ಈ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಏನ್ ಹೇಳಿದ್ರು, ಇನ್ನು 8-10 ತಿಂಗಳಿನಲ್ಲಿ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಪತನವಾಗತ್ತೆ ಎನ್ನುವಂತಹ ಹೇಳಿಕೆಯನ್ನ ಏನು ಬಹಿರಂಗವಾಗಿ ಕೊಟ್ಟಿದ್ರು, ಅದಕ್ಕೆ ಪೂರಕವಾಗಿ ಈ ಬೆಳವಣಿಗೆ ಎಲ್ಲ ನಡೀತಾ ಇದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಹಾಗೆ ಉಪಮುಖ್ಯಮಂತ್ರಿಯೂ ಆಗಿರುವಂತಹ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರವನ್ನ ಬೀಳಿಸಬೇಕು ಎನ್ನುವಂತಹ ಕುರಿತಾಗಿ ಸಾಕಷ್ಟು ಷಡ್ಯಂತ್ರವನ್ನ ಮಾಡ್ತಾ ಇರುವಂತಹ ಮೋದಿ ಸರ್ಕಾರ ಇದೀಗ ರಾಜ್ಯಪಾಲರನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ.
ಕುತಂತ್ರವನ್ನ ನಡೆಸ್ತಾ ಇದ್ದಾರೆ, ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ಪ್ರಕಾರ ಪೇಶ್ವೆ ಬ್ರಾಹ್ಮಣ ಯಾರು ಅಂತ ಹೇಳಿದ್ರೆ ಪ್ರಹ್ಲಾದ್ ಜೋಶಿ. ಪೇಶ್ವೆ ಬ್ರಾಹ್ಮಣ ಅಂತೇಳಿ ಹೇಳಿದ್ದು ನಾವಲ್ಲ, ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು. ಸೊ ಆ ಪೇಶ್ವೆ ಬ್ರಾಹ್ಮಣ ಜೋಶಿ ಜೊತೆಗೆ ಸೇರಿಕೊಂಡು ದೇವೇಗೌಡರ ಸುಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಗಾದರೂ ಮಾಡಿ ಪರವಾಗಿಲ್ಲ ಸರ್ಕಾರವನ್ನು ಕೆಡವಬೇಕು ಅಂತೇಳಿ ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲತಾ ಅವರು ಹೇಳಿದಂತಹ ಕೇಸುಗಳು, ಅದರಲ್ಲಿ ಕುಮಾರಸ್ವಾಮಿ ಅವರ ಕೇಸು, ಜನಾರ್ದನ್ ರೆಡ್ಡಿ ಕೇಸು, ಜೊತೆಗೆ ಮುರುಗೇಶ್ ನಿರಾಣಿ ಮತ್ತು ಶಶಿಕಲಾ ಜೊಲ್ಲೆ ಕೇಸು, ಈ ಕೇಸುಗಳಲ್ಲಿ ಮಹಾಮಹಿಮ ಘನತೆವೆತ್ತ ರಾಜ್ಯಪಾಲರು ಹೇಗೆ ನಡೆದುಕೊಂಡಿದ್ದಾರೆ ನೋಡಿ. ಲೋಕಾಯುಕ್ತ SIT ತನಿಖೆ ಆಗಿದ್ದೇ ಸುಪ್ರೀಂ ಕೋರ್ಟ್ನಿಂದ, ಬಟ್ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ರಚನೆಯಾದಂತಹ ಲೋಕಾಯುಕ್ತ SIT ನಡೆಸಿದಂಥ ಅಂತಿಮ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ. ಚಾರ್ಜ್ ಶೀಟ್ ಈಸ್ ವೆರಿ ಕ್ರೂಷಿಯಲ್, ಫೈನಲ್ ಚಾರ್ಜ್ ಶೀಟು ಕುಮಾರಸ್ವಾಮಿ ವಿರುದ್ಧ. ಅದು ಸಬ್ಮಿಟ್ ಆದರೆ ಕುಮಾರಸ್ವಾಮಿ ಆ್ಯಕ್ಚುಲಿ ರಿಸೈನ್ ಮಾಡಬೇಕು. ಆ್ಯಕ್ಚುಲಿ ಕುಮಾರಸ್ವಾಮಿ ಶುಡ್ ಕ್ವಿಟ್. ಕನಿಷ್ಠ ನೈತಿಕತೆ ಕುಮಾರಸ್ವಾಮಿಗೆ ಏನಾದರೂ ಇದ್ದರೆ ಕುಮಾರಸ್ವಾಮಿ ಇಷ್ಟೊತ್ತಿಗೆ ರಿಸೈನ್ ಮಾಡಬೇಕಿತ್ತು. ಬಟ್ ನೈತಿಕತೆ ಪಾಠಗಳೆಲ್ಲವೂ ಕೂಡ ಬೇರೆಯವರಿಗೆ, ಕುಮಾರಸ್ವಾಮಿ ಮತ್ತು ಅವರ ತಂದೆ ಆಡುವಂತಹ ದೇವೇಗೌಡರ ಈ ನೈತಿಕತೆ ಪಾಠಗಳಿದ್ದಾವಲ್ಲ ಅವೆಲ್ಲವೂ ಕೂಡ ಬೇರೆಯವರಿಗೆ, ಯಾರಾದರೂ ಕೇಳೋರಿದ್ದರೆ ಅವ್ರಿಗೆ ಹೇಳ್ತಾರೆ. ಸೊ ಕುಮಾರಸ್ವಾಮಿ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಅಂತಿಮ ಚಾರ್ಜ್ ಶೀಟ್ ಸಲ್ಲಿಕೆ ಬಾಕಿ ಇದೆ. ಅಂತಿಮ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಹೋದರೆ ಕೋರ್ಟ್ನಲ್ಲಿ ವಿಚಾರಣೆನೇ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅಂತಿಮ ಚಾರ್ಜ್ ಶೀಟ್ ಫೈಲ್ ಆದ ಬಳಿಕ ಕೋರ್ಟ್ನಲ್ಲಿ ಚಾರ್ಜಸ್ ಫ್ರೇಮ್ ಆಗಬೇಕು. ಸೊ ಥಾವರ್ ಚಂದ್ ಗೆಹ್ಲೋಟ್ ಅವರು ಪಾಪ 10 ತಿಂಗಳಿಂದ ಆ ಫೈಲ್ನ ಮೇಲೆ ಕೂತ್ಕೊಂಡಂಗೆ ಬಿಸಿ ಮಾಡ್ಕೊಳ್ತಾ ಇದ್ದಾರೆ. ಅವರು ಪಾಪ ಸೀಟಿಗೆ ಏನೋ ಕೊರತೆ ಇದೆ ಅನಿಸುತ್ತೆ, ಅದನ್ನು ಮಾಡ್ತಾ ಇದ್ದಾರೆ. ಇಟ್ಸ್ ಪ್ಯೂರ್ ಪೊಲಿಟಿಕಲ್ ವೆಂಜನ್ಸ್ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿರುವಂಥದ್ದು ಪ್ಯೂರ್ ಪೊಲಿಟಿಕಲ್ ವೆಂಜನ್ಸ್ ವಿದೌಟ್ ಎನಿ ಹೆಸಿಟೇಷನ್. ಯಾವುದೇ ಮುಜುಗರ ಮುಚ್ಚುಮರೆಯಿಲ್ಲದೆ ಹೇಳ್ಬೋದು, ಥಾವರ್ ಚಂದ್ ಗೆಹ್ಲೋಟು ಗಾಜಿನ ಮನೆಯಲ್ಲಿ ಕೂತಂತಹ BJP ಮತ್ತು JDSನ ಪಕ್ಷದ ಏಜೆಂಟ್, ಬೂತ್ ಏಜೆಂಟ್ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ.